ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ದ್ವಿತೀಯ PUC ಇತಿಹಾಸದ ಅಧ್ಯಾಯ 3 ಸಿಂಧೂ ನಾಗರಿಕತೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಉತ್ತರ 1904ರಲ್ಲಿ ಸ್ಥಾಪಿಸಲಾಯಿತು. ಎರಡನೇ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ. ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ಉತ್ತರ ಮೊಹೆಂಜೊದಾರೋದಲ್ಲಿದೆ. ಪ್ರಶ್ನೆ 4, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಇದು ಗುಜರಾತಿನ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಪ್ರಶ್ನೆ 5, ಸಿಂಧೂ ಜನರ ಪ್ರಧಾನ ದೇವತೆಯನ್ನು ತಿಳಿಸಿ. ಮಾತೃದೇವತೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದರು? ಉತ್ತರ ದಯಾರಾಮ್ ಸಹಾನಿ ಮತ್ತು RD ಬ್ಯಾನರ್ಜಿಯವರು ಕಂಡುಹಿಡಿದರು. ಪ್ರಶ್ನೆ ಸಂಖ್ಯೆ 2, ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಹೆಸರಿಸಿ. ಉತ್ತರ ಹರಪ್ಪ ಮತ್ತು ಮೊಹೆಂಜೊದಾರೋ. ಮೂರನೇ ಪ್ರಶ್ನೆ, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ಉತ್ತರ ದಹನ ಮತ್ತು ಹೂಳುವ ಪದ್ಧತಿಗಳು. ಪ್ರಶ್ನೆ ಸಂಖ್ಯೆ 4, ಸಿಂಧೂ ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿ. ಉತ್ತರ ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರಗಳು. ಐದನೇ ಪ್ರಶ್ನೆ, ಸಿಂಧೂ ಜನರ ಯಾವುದಾದರೂ ಎರಡು ರಫ್ತುಗಳನ್ನು ತಿಳಿಸಿ. ದಂತ ಮತ್ತು ಚಿನ್ನ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ. ಸತತ ಪ್ರವಾಹಗಳು ಮತ್ತು ಮಣ್ಣಿನ ಸವೆತ.